ರೈತ ಕುಟುಂಬ ವಿದ್ಯಾರ್ಥಿನಿ ಪ್ರೇರಣಾ ಎನ್. ಮುಲ್ಲಹಳ್ಳಿ ಗ್ರಾಮದ ರೈತಪರ ವಿಶ್ವಾಸ ಗಳಿಸಿದ ತಂದೆ ನಂದೀಶ್ಗೆ ತಾಯಿ ನೇತ್ರಾವತಿ ಮೇಡಂ ರವರ ಮಗಳು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದ 625ಕ್ಕೆ 620 ಅಂಕ ಗಳಿಸಿ ಶ್ರೀ ವೇಣು ವಿದ್ಯಾಸಂಸ್ಥೆ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಷಿಯಲ್ ಸ್ಕೂಲ್ ವಿದ್ಯಾಸಂಸ್ಥೆ ಆಡಳಿತ ಅಧಿಕಾರಿಗಳು ಎನ್ಬಿ ಗೋಪಾಲ್ ಗೌಡ ಹಾಗೂ ಗೌರವಾನ್ವಿತರು ಹಿರಿಯರು ಸೆಕ್ರೆಟರಿ ಎನ್ಜಿ ಬೇಟಪ್ಪರವರು, ಪಟ್ಟಣ ವಿದ್ಯಾಸಂಸ್ಥೆಯ ಎಸ್ಎಸ್ಎಲ್ಸಿ ಟಾಪರ್ಸ್ 2025ನೇ ಸಾಲಿನ ಮಾನ್ಯ ಶ್ರೀ 622, ಪ್ರೇರಣಾ 620, ಸೋನಿಕಾ ಎಸ್ 620 ಅಂಕಗಳು ಪಡೆದು ಫಲಿತಾಂಶ ಪಟ್ಟಣದ ಒಳ್ಳೆಯ ಸಂಸ್ಥೆಗೆ ಜನರಲ್ಲಿ ಮಾತಾಗಿ ಸಂತೋಷ ವ್ಯಕ್ತಪಡಿಸಿದರು. ಸಂಸ್ಥೆ ಎಸ್ಎಸ್ಎಲ್ಸಿ ಒಟ್ಟು 124 ವಿದ್ಯಾರ್ಥಿಗಳಲ್ಲಿ 72 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 52 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಫಲಿತಾಂಶ ಪಡೆದಿದ್ದು, ಶ್ರೀ ವೇಣು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕ ವೃಂದದವರಿಗೂ ಹಾಗೂ ಪೋಷಕರಿಗೂ ಸಂತೋಷ ಆಗಿರುವುದು ಈ ದಿನ ಪಟ್ಟಣದ ಸಂಸ್ಥೆ ಸಾಕ್ಷಿಯಾಗಿದೆ. ಹಾಗೂ ಹೆಚ್ಚಿನ ಅಂಕ ಪಡೆದ ಪ್ರೇರಣಾ ಕುಟುಂಬಸ್ಥರು ತೆರ್ನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೀಣಾ ಮೇಡಂ, ಶಿವಕುಮಾರ್ ಅವರ ತಂಗಿ ನೇತ್ರಾವತಿ ಮೇಡಂ ಮಗಳು ಪ್ರೇರಣಾ ಉತ್ತಮ ಅಂಕಗಳು ಪಡೆದು ಶಾಲೆಗೆ ಹಾಗೂ ಕುಟುಂಬದವರಿಗೆ, ಶಿಕ್ಷಕ ವೃಂದದವರಿಗೆ ಸಂತೋಷ, ಸಂಭ್ರಮ, ಅಭಿನಂದನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಳ್ಳಿ ವಿದ್ಯಾರ್ಥಿನಿ ಪ್ರೇರಣಾರವರು ಮಾತನಾಡಿ, ವಿದ್ಯಾಭ್ಯಾಸದ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸುತ್ತಾ, ನಮ್ಮ ತಂದೆ ತಾಯಿರವರ ಸಾಹಸ ಪ್ರತಿದಿನ ನನ್ನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಸಹಕರಿಸಿದ್ದರು. ಸಮಾಜದಲ್ಲಿ ನನ್ನ ಉತ್ತಮ ಶಿಕ್ಷಣಕ್ಕೆ ಮೆಡಿಕಲ್ ಫೀಲ್ಡ್ ಜನರಿಗೆ ಸೇವೆ ಮಾಡಲು ಸಹಕರಿಸಲು ನನ್ನ ಗುರಿಯಾಗಿದೆ. ಪ್ರತಿದಿನ ನನ್ನ ವಿದ್ಯಾಭ್ಯಾಸದ ಶಿಕ್ಷಕರ ವಿದ್ಯಾಭ್ಯಾಸದ ಬಗ್ಗೆ ಪೂರ್ಣ ಸಮಯದಲ್ಲಿ ನನ್ನ ವಿದ್ಯಾಭ್ಯಾಸ ಸಾಥ್ ನೀಡುತ್ತಿದೆ. ನಮ್ಮ ಆಡಳಿತ ಅಧಿಕಾರಿಗಳ ಸಹಕಾರ ಶಿಕ್ಷಕರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಗಮನ ನೀಡುತ್ತಿದ್ದರು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಮಯದಲ್ಲಿ ನಿವೃತ್ತ ಶಿಕ್ಷಕರು ಮಾತನಾಡಿ, ಈ ದಿನ ಮೊಮ್ಮಗಳು ಎಸ್ಎಸ್ಎಲ್ಸಿ ಹೆಚ್ಚಿನ ಅಂಕ ಪಡೆದ ಪ್ರೇರಣಾ ಸಂತೋಷವಾಗುತ್ತಿದೆ. ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅವರ ವಿದ್ಯಾಭ್ಯಾಸದ ಗುರಿ ಮೆಡಿಕಲ್ ಆಗುವುದು, ಇಂಜಿನಿಯರ್ ಆಗಬಹುದು. ನಮ್ಮೆಲ್ಲರ ಪೂರ್ಣ ಸಹಕಾರ ನೀಡುತ್ತೇವೆ. ನಮ್ಮ ಮೊಮ್ಮಗಳ ಪ್ರೇರಣಾ ಹೆಚ್ಚಿನ ಅಂಕ ನೀಡಿದ ಸಂಸ್ಥೆಗೆ ಹಾಗೂ ಶಿಕ್ಷಕ ವೃಂದದವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ. ಪರಿಶ್ರಮ ಪಡ್ತಾ ಇದ್ದೇನೆ. ತಮ್ಮಲ್ಲಿ ಒಂದು ಮಾತು, ತಾವು ವೇಣು ಸ್ಕೂಲಲ್ಲಿ ಓದಿ ನಿಮ್ಮ ಒಂದು ಎಸ್ಎಲ್ಸಿ ಉತ್ತಮ ಒಂದು ಫಲಿತಾಂಶಕ್ಕೆ ಸಹಕಾರ ನೀಡಿದಂತ ನಿಮ್ಮ ತಂದೆ ತಾಯಿ ಯಾವ ರೀತಿ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ರು? ನಮ್ಮ ತಂದೆ ತಾಯಿ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಗೆ ನಿಂತರು. ಇದ್ರ ಜೊತೆಗೆ ಶಿಕ್ಷಕರಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಅಷ್ಟೇ ನನ್ನ ಜೊತೆನೆ ಇದ್ರು. ಪ್ರತಿ ಟೈಮಲ್ಲೂ ನನ್ನನ್ನ ಸಪೋರ್ಟ್ ಮಾಡಿದ್ರು. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಷ್ಟೇನೆ. ಬೇಕು ಅಂತೇಳಿ ಓದ್ತಾ ಇರ್ಲಿಲ್ಲ, ನಾಲೆಡ್ಜ್ ಬೇಕು, ಅರ್ಥ ಆಗ್ಬೇಕು ಕಾನ್ಸೆಪ್ಟ್ ಅಂತೇಳಿ ಓದ್ತಾ ಇದ್ದೆ. ದಿನ ಎಷ್ಟು ಯಾವತ್ತೇನ್ ಮಾಡಿರ್ತಾರೋ ಅದು ಕಂಪ್ಲೀಟ್ ಆಗ್ಬೇಕು, ಅಷ್ಟೇ ಓದ್ತಾ ಇದ್ದಿದ್ದು. ಅದಕ್ಕಿಂತ ತುಂಬಾ ಏನು ಓದ್ತಿರ್ಲಿಲ್ಲ. ಕಡಿಮೆ ವಿತಿನ್ 3 hours ಹಂಗೆ ಕಂಪ್ಲೀಟ್ ಮಾಡ್ಬಿಡ್ತಾ ಇದ್ದೆ. ನಿನ್ನ ಒಂದು ವಿದ್ಯಾಭ್ಯಾಸ ವೇಣು ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಒಂದು ಆಡಳಿತ ಅಧಿಕಾರಿಗಳು ಗೋಪಿ ಸರ್ ಆಗ್ಬೋದು, ನಿಮ್ಮ ಒಂದು ಎಲ್ಲ ಒಂದು ಶಿಕ್ಷಕರ ಒಂದು ಇದರಲ್ಲಿ ಅವರು ಹೇಳುವ ಒಂದು ಪಾಠ, ಅವರೊಂದು ಹೋಮ್ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಯಾವ ರೀತಿ ನಿಮ್ಮ ಒಂದು ಸಾಧನೆ ಅವರೊಂದು ಸಮರ್ಪಕವಾಗಿ ನೀಡ್ತಾ ಇದ್ದಾರೆ ನೀವು? ಖಂಡಿತವಾಗ್ಲಿ ನಮ್ ಶಾಲೆ ಇಲ್ದೆ ಹೋಗಿದ್ರೆ ನಾನು ಇಷ್ಟೊಂದು ಅಂಕ ಕಲಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಪ್ರತಿಯೊಬ್ಬ ಟೀಚರು ಅಷ್ಟೇನೆ ಎಕ್ಸಾಮ್ಗೆ 10th ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಸಹ ಏನು ಎಕ್ಸಾಮ್ಗೆ ಏನೇನ್ ಬೇಕು, ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದು, ತುಂಬಾ ಪ್ರತಿಯೊಂದು ಒಂದೊಂದು ಪಾಯಿಂಟ್ನು ಬಿಡ್ತಾ ಇರ್ಲಿಲ್ಲ. ಪ್ರತಿಯೊಂದನ್ನು ಕವರ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ನಮ್ಗೆ ಭಯ ಹೋಗಿಸ್ಬೇಕು ಅಂತ, ಎಕ್ಸಾಮ್ ಫಿಯರ್ ಇರಬಾರ್ದು ಅಂತೆಲ್ಲ ಮೋಟಿವೇಟ್. ಆಮೇಲೆ ಇನ್ನೊಂದು ಮಾತು, ನಿಮ್ಮ ಒಂದು ವಿದ್ಯಾಭ್ಯಾಸ ಈ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನ ಈಗಾಗಲೇ ಮೊದಲನೇ ಹಂತ ಎಸ್ಎಲ್ಸಿ ಇದರಲ್ಲಿ ಉತ್ತಮ ಶ್ರೇಣಿಗೆ 620 ಮಾಡಿದ್ರಲ್ಲ, ಮುಂಬರುವ ದಿನಗಳಲ್ಲಿ ಒಂದು PUC ಆಗ್ಬೋದು, ಒಂದು ಹೈಯರ್ ಎಜುಕೇಶನ್ ಆಗ್ಬೋದು, ಸಮಾಜದಲ್ಲಿ ನಿಮ್ಮ ಒಂದು ಸೇವೆ ಯಾವ ರೀತಿ ಇರುತ್ತೆ? ಉತ್ತಮವಾಗಿರುತ್ತೆ ಖಂಡಿತವಾಗ್ಲು. ಮುಖ್ಯವಾಗಿ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿದೀನಿ. ಮೆಡಿಕಲ್ ಫೀಲ್ಡ್ ಅಲ್ಲಿ ಇನ್ನು ಡೆವಲಪ್ಮೆಂಟ್ಸ್ ನ ತರೋದು. ನಂಗೆ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ.
ಸೈಂಟಿಫಿಕ್ ವೇ ಅಲ್ಲೇ ಹೋಗಿ ಇನ್ನು ಮೆಡಿಕಲ್ ಫೀಲ್ಡ್ ನ ಸ್ವಲ್ಪ ಡೆವಲಪ್ ಮಾಡಿ ಎಲ್ಲ ಜನರಿಗೆ ಸೇವೆ ಮಾಡ್ಬೇಕು ಅಂತಿದೀನಿ. ಈ ಒಂದು SLC 620 ಅಂಕ ಪಡೆದಿದ್ದಾರಲ್ಲ, ಆ ಒಂದು 600 ಅಂಕ ಪಡೆಯಲು ಪ್ರತಿದಿನ ಒಂದು ನಿಮ್ಮ ಒಂದು ಅವೇರ್ನೆಸ್ ಯಾವ ರೀತಿ ಒಂದು ಸಿಸ್ಟಮ್ಯಾಟಿಕ್, ಯಾವ ರೀತಿ ಎದ್ದೇಳೋದು, ಯಾವ ರೀತಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಸಿ, ಯಾವ ಟೈಮಿಂಗ್ಸ್ ಫಿಕ್ಸ್ ಮಾಡಿ ಈ ಒಂದು ಸಾಧನೆಗೆ ಸಾಥ್ ನೀಡಿದೆ? ನಾನು ಪ್ರತಿದಿನಾನು ಓದ್ತಾ ಇದ್ದೆ. ಅವತ್ತು ಏನ್ ಮಾಡಿರ್ತಾರೋ ಅವತ್ತೇ ಕ್ಲಿಯರ್ ಮಾಡ್ಬಿಡ್ತಾ ಇದ್ದೆ. ಸೈನ್ಸು ಮ್ಯಾಥ್ಸ್ ಎಲ್ಲ ಕಾನ್ಸೆಪ್ಟ್ ವೈಸ್. ಈ ಒಂದು ಫಲಿತಾಂಶ ಹೆಚ್ಚಿನ ಅಂಕ ಪಡೆದಿದ್ದಾರಲ್ಲ, ಮುಂದಿನ ದಿನಗಳಲ್ಲಿ PUC ಆಗ್ಬೋದು, ಒಂದು ಇಂಜಿನಿಯರಿಂಗ್ ಆಗ್ಬೋದು, ಡಾಕ್ಟರ್ ಯಾವುದೇ ಆಗಲಿ, ಈ ಮೊಟ್ಟ ಮೊದಲು ಯಾವ ರೀತಿ ಸಾಧನೆ, ಆ ಸಾಧನೆ ಹಂಗೆ ಬೆಳೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಇದೆ ಸರ್. ಆ ನಂಬಿಕೆ ಪ್ರಕಾರ ನಿಮ್ಮ ಒಂದು ಸಾಧನೆ ಈ ದಿನ ಯಾವ ರೀತಿ ಒಂದು ಫಲಿತಾಂಶದಲ್ಲಿ ನೀವು ಉತ್ತಮ ಶ್ರೇಣಿಗೆ ಹತ್ತಿದಿರಲ್ಲ, ಅದೇ ರೀತಿ ಮಾಡ್ತೀರಂತ ಒಂದು ನಿಮ್ಮ ಒಂದು ಎಲ್ಲ ಒಂದು ಮನೆ ಕುಟುಂಬದ ಒಂದು ಸಾಧನೆ ಇದೆ ಸರ್, ನೀಡ್ತಾರೆ. ನಾನು ಮುಳ್ಳಳ್ಳಿ ಗ್ರಾಮ, ನನ್ನ ತಂದೆ ಬಂದು ನಂದೀಶ್ ಅಂತ ಹೇಳಿ ರೈತರು, ತಾಯಿ ನೇತ್ರಾವತಿ ಅಂತ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ನಮ್ ತಾತ ಕೆಂಪಣ್ಣ, ನಮ್ಮ ಅಜ್ಜಿಯವರು ನಾರಾಯಣಮ್ಮ ಅಂತ ಇಬ್ರು ಕುರಿ ಹಸು ಸಾಗಾಣಿಕೆನ ಮಾಡ್ತೀವಿ. ನಮ್ಮ ಮಾವ ಶಿವಕುಮಾರ್ ಅಂತೇಳಿ ಊರಿನಲ್ಲಿ ಹಸು ಎಲ್ಲ ಇದೆ, ನೋಡ್ಕೊಳ್ತಾರೆ. ನೀವು ರೈತ ಕುಟುಂಬದಲ್ಲಿ ಹುಟ್ಟು ಬೆಳೆದು ಈ ಒಂದು ಹೆಚ್ಚಿನ ಅಂಕಗಳಿಗೆ ಈ ದಿನ ಮುಳ್ಳಳ್ಳಿ ಗ್ರಾಮದಲ್ಲಿ ಸಹಿ ಎನಿಸ್ಕೊಂಡು. ಓಕೆ, ನಮ್ಮದು ಮುಳ್ಳಳ್ಳಿ ಗ್ರಾಮ. ನಾನು 37 ಇಯರ್ಸ್ 37 ವರ್ಷಗಳ ಕಾಲ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸೇವೆ ದುಡಿದೆ. ನಂತರ ನಮ್ಮ ಮಕ್ಕಳು ಅದೇನೇ ಪ್ರತಿಯೊಬ್ಬರೂ, ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬರು B.Ed BA ಮಾಡಿದ್ರು, ಇನ್ನೊಬ್ಬರು MBA ಮತ್ತು ನೆಟ್ ಮಾಡಿಕೊಂಡು ಅವರು ಡಿಗ್ರಿ ಕಾಲೇಜ್ ಲೆಕ್ಚರರ್ ಆದರು. ಈಗ ದೊಡ್ಡ ಮೊಮ್ಮಗಳು ಹೆಚ್ಚಿನ ಅಂಕಗಳನ್ನು SSLCಯಲ್ಲಿ ಹೆಚ್ಚಿನ 620 ಅಂಕಗಳನ್ನು ಗಳಿಸಿ ನಮ್ಮೆಲ್ಲರಿಗೂ ಮನಸ್ಸು ಬಹಳ ದೃಢ ಸಂಕಲ್ಪಕ್ಕೆ ಮತ್ತು ಸಂತೋಷಕ್ಕೆ ಹಾದಿಯನ್ನು ಉಂಟು ಮಾಡಿದ್ದಾಳೆ. ಆದ್ದರಿಂದ ಇನ್ನು ಮುಂದೆನೂ ಅಷ್ಟೇ, ಏನು BA ಆಗಲಿ ಅಥವಾ ಮೆಡಿಕಲ್ ಆಗಲಿ, ಆ ಮಗು ಏನು ಮಾಡಿದ್ರು ಅದಕ್ಕೆ ನಾವು ಹಿಂಬಲಾಯವಾಗಿ ಎದೆ ಕೊಟ್ಟು ನಿಂತಿರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ 4 ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಹಳ್ಳಿಗೆ ಹೆಸರುವಾಸಿ ತಂದಂತಹ ನಮ್ಮ ಪ್ರೇರಣೆಗೂ ನನ್ನ ಕೃತಜ್ಞತೆಗಳನ್ನು ಬಯಸ್ತಾ ಇದ್ದೀನಿ. ಸರ್, ಈ ಮುಳ್ಳಳ್ಳಿ ಗ್ರಾಮದಲ್ಲಿ ಹಳ್ಳಿನಲ್ಲಿ ಹುಟ್ಟು ನಿಮ್ಮ ಮೊಮ್ಮಗಳು ಪ್ರೇರಣೆ ಈ ದಿನ ಒಂದು ಫಲಿತಾಂಶದಲ್ಲಿ ನಿಮ್ಮೊಂದು ಶಿಕ್ಷಣ ಇಲಾಖೆ, ನಿಮ್ಮ ಶಿಕ್ಷಣಕ್ಕೆ ನೀವೊಂದು ಅಲ್ಲಿ ನಿವೃತ್ತಿ ಮಾಡಿ ಆ ಶಿಕ್ಷಣ ಒಂದು ಹೆಸರು ಉಳಿಸಿದ ಈ ಒಂದು ಪ್ರೇರಣೆಗೆ ಈ ರೀತಿ ಈ ಸಾಧನೆ ಫಲಿತಾಂಶ ಈ ಮುಳ್ಳಳ್ಳಿ ಗ್ರಾಮ ಯಾವ ರೀತಿ ಅನಿಸ್ತಾ ಇದೆ? ನನಗೆ ಮುಳ್ಳಳ್ಳಿ ಗ್ರಾಮಗಿಂತನೂ ನನ್ನ ವೃತ್ತಿಯಲ್ಲಿ ನಾನು ಬಹಳ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ವೃತ್ತಿಯಲ್ಲಿ ಎಲ್ಲ ಮಕ್ಕಳು ನನಗೆ ಒಂದೇ. ನಾನು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಎಷ್ಟು ಮಕ್ಕಳಿರ್ತಾರೋ ಅಷ್ಟು ಮಕ್ಕಳು ಸಹಿತ ನಮ್ಮ ಮಕ್ಕಳು ಅಂತ ಬೇಕು ಅಂತೇಳಿ ಓದ್ತಾ ಇರ್ಲಿಲ್ಲ. ನಾಲೆಡ್ಜ್ ಬೇಕು, ಅರ್ಥ ಆಗ್ಬೇಕು ಕಾನ್ಸೆಪ್ಟ್ ಅಂತೇಳಿ ಓದ್ತಾ ಇದ್ದೆ. ದಿನ ಎಷ್ಟು ಯಾವತ್ತೇನ್ ಮಾಡಿರ್ತಾರೋ ಅದು ಕಂಪ್ಲೀಟ್ ಆಗ್ಬೇಕು, ಅಷ್ಟೇ ಓದ್ತಾ ಇದ್ದಿದ್ದು. ಅದಕ್ಕಿಂತ ತುಂಬಾ ಏನು ಓದ್ತಿರ್ಲಿಲ್ಲ. ಕಡಿಮೆ ವಿತಿನ್ 3 hours ಹಂಗೆ ಕಂಪ್ಲೀಟ್ ಮಾಡ್ಬಿಡ್ತಾ ಇದ್ದೆ. ನಿನ್ನ ಒಂದು ವಿದ್ಯಾಭ್ಯಾಸ ವೇಣು ವಿದ್ಯಾಸಂಸ್ಥೆನಲ್ಲಿ ನಿಮ್ಮ ಒಂದು ಆಡಳಿತ ಅಧಿಕಾರಿಗಳು ಗೋಪಿ ಸರ್ ಆಗ್ಬೋದು, ನಿಮ್ಮ ಒಂದು ಎಲ್ಲ ಒಂದು ಶಿಕ್ಷಕರ ಒಂದು ಇದರಲ್ಲಿ ಅವರು ಹೇಳುವ ಒಂದು ಪಾಠ, ಅವರೊಂದು ಹೋಮ್ವರ್ಕ್ ಆಗಲಿ, ಪ್ರತಿಯೊಂದರಲ್ಲೂ ಯಾವ ರೀತಿ ನಿಮ್ಮ ಒಂದು ಸಾಧನೆ ಅವರು ಒಂದು ಸಮರ್ಪಕವಾಗಿ ನೀಡ್ತಾ ಇದ್ದಾರೆ ನೀವು? ಖಂಡಿತವಾಗ್ಲೂ ನಮ್ಮ ಶಾಲೆ ಇಲ್ಲದೆ ಹೋಗಿದ್ರೆ ನಾನು ಇಷ್ಟೊಂದು ಅಂಕ ಗಳಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಪ್ರತಿಯೊಬ್ಬ ಟೀಚರು ಅಷ್ಟೇನೆ ಎಕ್ಸಾಮ್ಗೆ 10th ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಸಹ ಏನು ಎಕ್ಸಾಮ್ಗೆ ಏನೇನ್ ಬೇಕು, ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದು, ತುಂಬಾ ಪ್ರತಿಯೊಂದು ಒಂದೊಂದು ಪಾಯಿಂಟ್ನು ಬಿಡ್ತಾ ಇರ್ಲಿಲ್ಲ, ಪ್ರತಿಯೊಂದನ್ನು ಕವರ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ನಮ್ಗೆ ಭಯ ಹೋಗಿಸ್ಬೇಕು ಅಂತ